ನಮ್ಮ ಕಡೆಯಿಂದ ಒಂದು ಸ್ಪಂದನೆಯನ್ನ ಇವತ್ತಿನ ಒಂದು ಸನ್ನಿವೇಶದಲ್ಲಿರುವಂತದ್ರಲ್ಲಿ ನಾವು ನಮ್ಮ ಸರ್ಕಾರ ಈಗಾಗಲೇ ಈ ವರ್ಷ ನಾವು ಬೇಕಾದಷ್ಟು ನಮ್ಮ ಜನರಿಗೆ ಅನುಕೂಲ ಮಾಡುವಂತ ಯೋಜನೆಗಳನ್ನ ನಾವು ಘೋಷಣೆ ಮಾಡಿದ್ದೀವಿ. ಅಂದ್ರೆ ಎಲ್ಲರಿಗೂ ಅನುಕೂಲ ಆಗುವಂತ ಘೋಷಣೆ ಮಾಡಿದ್ದೀವಿ. ನಮ್ಮ ಗ್ಯಾರಂಟಿ ಯೋಜನೆಗಳಿರ್ಬೋದು, ಬೇರೆ ಬೇರೆ ಯೋಜನೆಗಳಿರ್ಬೋದು. ಆದ್ರಿಂದ ಖಂಡಿತ ಮುಂದಿನ ದಿವಸಗಳಲ್ಲಿ ಮುಂದೆ ಏನ್ ಮಾಡ್ಬೇಕು ನೋಡೋಣ. ಇವತ್ತಿನ ಸನ್ನಿವೇಶದಲ್ಲಿ ಇದನ್ನ ನಮ್ಮ ಕಡೆಯಿಂದ ನಿಮಗೆ ಈ ರೀತಿಯಾಗಿ ಸಹಕಾರ ಮಾಡೋದಕ್ಕೆ ನಾವು ನಿಮ್ಗೆ ಈ ತರ ತೀರ್ಮಾನಗಳು ತಗೊಂಡಿದ್ದೇವೆ. ಇನ್ನೊಂದ್ಸಲ ಬೇಕಾದ್ರೆ ಹೇಳ್ತೀನಿ, 7,000 ರೂಪಾಯಿ ನೇರವಾಗಿ ಕೊಡ್ತೀವಿ. ಉಳಿದಿರೋ ಮತ್ತು ಟೀಮ್ ಬೇಸ್ ಇನ್ಸೆಂಟಿವ್ 1,000 ರೂಪಾಯಿದು ಅದು ನಿಮ್ಮ ಒಂದು ತಂತ್ರಾಂಶದ ಮುಖಾಂತರ ನಿಮ್ಗೆ ಸೆಪರೇಟ್ ಆಗಿ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಗೆ ನೀವು ಮುಗಿಸುವಂತ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ಉಳಿದಿರುವಂತ ಇನ್ಸೆಂಟಿವ್ ಏನಿರ್ತದೆ ಅದನ್ನ ನಾವು ಸರಿಪಡಿಸುವಂತದಕ್ಕೆ ನಿಮ್ಮ ಲೆಕ್ಕಾಚಾರವನ್ನು ನೋಡ್ತಕ್ಕಂಥದ್ದು ಮಾಡ್ತೀವಿ. ಅದ್ರಲ್ಲಿ ಏನಾದ್ರೂ ನಮ್ ಕಡೆಯಿಂದ ಡಿಲೇ ಆದ್ರೆ 6 ತಿಂಗಳು ಡಿಲೇ ಆದ್ರೆ ನಿಮ್ಗೆ ನೇರವಾಗಿ ನೀವೇ ಹೇಳ್ತೀರಾ ಅಷ್ಟೇ ನಿಮ್ಗೆ ಮುಗಿಸ್ಕೊಡ್ತೀವಿ. ಇದ್ ಮಾಡ್ತಾ ಇದೀವಿ. ಮೊಬೈಲ್ ಫೋನ್ ಹೇಳಿದೀನಿ, ನೀವುಗಳೇ ತಗೋಬಹುದು. ದುಡ್ಡು ನಾವು ಮಂತ್ಲಿ ನಾವು ದುಡ್ಡು ಕೊಡ್ತೀವಿ. ಯಾರಿಗೆ ಮೊಬೈಲ್ ಸಪ್ಲೈ ಮಾಡೋದಕ್ಕೆ ದುಡ್ಡು ಕೊಡ್ತೀವಿ ನಾವು. ಆಮೇಲೆ ನಿಮ್ಗೆ ಸೀರೆಗಳು ಕೂಡ ಎಲ್ಲ ಕೊಟ್ಟಿದೀವಿ. ಹೊಸದೆಲ್ಲ ಬಂದಿದೆ, ಎಲ್ಲ ಬಂದಾಗಿದೆ. ಕೆಲವ್ರಿಗೆ ಇನ್ನೂ ಅವ್ರು ಮುಟ್ಟಿಲ್ಲ, ಬಟ್ ನಿಮ್ಮೆಲ್ಲ ಜಿಲ್ಲೆಗಳಿಗೆ ಹೋಗ್ಬಿಟ್ಟಿದೆ. ಎಲ್ಲರೂ ಹೊಸ ಸೀರೆಗಳು ಹೋಗಿದೆ. ಮತ್ತು ಡೈರಿಗಳು ಕೂಡ ಈಗ ನಿಮ್ಗೆ 3-4% ಡೈರಿಗಳು ಬಂದಿಲ್ಲ. ಟೆಂಡರ್ಗಳು ಕರೆದಾಗಿದೆ. ಅದನ್ನ ಬರೋ ತಿಂಗಳಾಗ್ತದ. 1 ತಿಂಗಳಲ್ಲಿ ನಿಮ್ಗೆ ಏನು ಡೈರಿಗಳು, ಬುಕ್ಸ್ ಅದೇನೋ ಮೇಂಟೈನ್ ಮಾಡೋದಕ್ಕೆ ರೆಕಾರ್ಡ್ ಇದೆ, ಅದನ್ನು ಕೂಡ ಮುಗಿಸ್ಕೊಡ್ತೀವಿ. ಸೊ ಇಷ್ಟು ಸ್ಪಂದನೆ ನಮ್ಮ ಸರ್ಕಾರ ಇವತ್ತು ನಾವೆಲ್ಲ ಸೇರಿ ಮಾಡಿದ್ದೀವಿ. ನೀವು ದಯವಿಟ್ಟು ಅದನ್ನೆಲ್ಲ ಒಪ್ಕೊಂಡು ನಮ್ ಜೊತೆ ನೀವು ನಿಲ್ಲಬೇಕು. ಮುಂದಿನ ಇನ್ನು ಹೆಚ್ಚು ಬೇರೆ ಏನೇನ್ ಮಾಡಕ್ ಸಾಧ್ಯ ಆಗುತ್ತೆ ಖಂಡಿತವಾಗಿಯೂ ಮಾಡೋದಕ್ಕೆ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಇರುತ್ತೆ ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ.